ಮಾತುಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ನಲಿತ ತಂಡದಿಂದ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ನಾಟಕವನ್ನು ನೋಡುವುದಕ್ಕೆ ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ, ಒಡನಾಡಿಯಾಗಿ ರಂಗಭೂಮಿಯನ್ನೇ ಬದುಕನ್ನಾಗಿಸಿಕೊಂಡು ರಂಗಭೂಮಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಸರಳ ಸಚ್ಚಲಿಕೆಯ ವ್ಯಕ್ತಿಯಾಗಿ ನಿರೀಕ್ಷೆ ಇದ್ರೂ ಕೂಡ ನಿರೀಕ್ಷೆ ಇಲ್ಲದ ರೀತಿಯಲ್ಲಿ ಇವರಿಗೆ ಕೆಂಪೇಗೌಡ ಪ್ರಶಸ್ತಿ ಲಭಿಸಿದೆ. ಅದು ಕೂಡ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಇಲ್ಲದೆ. ಈ ಸಂಪೂರ್ಣ ನಾನಿಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. 1957 ಆಗಸ್ಟ್ ತಿಂಗಳ 18ನೇ ತಾರೀಕಿನ ಬೆಳ್ತಂಗಡಿ ತಾಲೂಕಿನ ಅಡಿಲ್ ಪ್ರತ್ಯ ಅನ್ನುವಂಥ ಒಂದು ಸುಂದರವಾದ ಹಳ್ಳಿ, ಆ ಹಳ್ಳಿಯಲ್ಲಿ ಹುಟ್ಟಿದವರೇ ಆನಂದ ಡಿ ಕಳಸ. ಇವರ ಬದುಕಿನ ಕನಸು ನಾನೊಬ್ಬ ಸೈನಿಕನಾಗಬೇಕು, ಸೇನೆಗೆ ಸೇರಬೇಕೆನ್ನುವಂಥ ಕನಸು ಇವರದಾಗಿತ್ತು. ಆದರೆ ಆ ಕನಸನ್ನ ಪೂರೈಸುವುದಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ. ಆದರೆ ನಟನಾಗ್ತಾನೆ ಅಥವಾ ನಟನಾಗ್ತೀನಿ ಅಥವಾ ಕಲಾವಿದನಾಗ್ತೀನಿ ಅನ್ನುವಂಥ ಅವರ ಆ ನಂಬಿಕೆ ಕೂಡ ಇಲ್ಲದೇ ಇದ್ರೂ ಕೂಡ ಅವರು ಇಂದು ಒಬ್ಬ ಉತ್ತಮ ಮಟ್ಟದ ಕಲಾವಿದರಾಗಿದ್ದಾರೆ, ರಂಗಭೂಮಿಯ ಒಂದು ಆಸ್ತಿಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಅವರನ್ನ ಪ್ರೀತಿಯಿಂದ ಅಭಿನಂದಿಸುವ ಜೊತೆಗೆ ಅವರು ನಡೆದಂತಹ ಒಂದೆರಡು ಹಾದಿಗಳು. ಅವರ ಮಿಲಿಟರಿಯ ಕನಸಿಗಾಗಿ ಒಬ್ಬ ಮಿಲಿಟರಿ ಆಫೀಸರ್ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇನ್ನೆಲ್ಲ ನಾಳೆಲ್ಲೂ ನಾಡಿದ್ದು ನಾನು ಖಂಡಿತವಾಗಿ ಕೂಡ ಆ ಆರ್ಮಿಯಲ್ಲಿ ಸೇರ್ಕೊಳ್ತೇನೆ ಅಥವಾ ಸೈನಿಕರಾಗ್ತೇನೆ ಅನ್ನುವಂತ ಕನಸು ಅವರಿಗಿರುತ್ತೆ. ಆದರೆ ಆ ಕನಸು ನನಸಾಗುವುದಿಲ್ಲ. ಅಲ್ಲಿ ಅವರಿಗೆ ಮಿಲಿಟರಿಗೆ ಸೇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವರ ಕೈಗೆ ಸಿಕ್ಕಿದಂತ ಇನ್ನೊಂದು ಆಯುಧವೇ ಮೆಕ್ಯಾನಿಕ್ ಆಗಿ ಬೋಲ್ಟ್ ಅಂತ ಹಿಡ್ಕೊಂಡು ಸ್ಪ್ಯಾನರ್ ಹಿಡ್ಕೊಂಡು ಮೆಕ್ಯಾನಿಕ್ ಆದರೂ ಕೂಡ ಅದರಲ್ಲಿ ಕೂಡ ಅವರು ಬೆಳೆಯುವುದಕ್ಕಾಗಲಿಲ್ಲ. ಕೊನೆಗೆ KMF ನ ಕ್ಯಾಂಟೀನ್ ನಲ್ಲಿ ಒಬ್ಬ ಬಾಣಸಿಗನಾದರು, ಅಂದ್ರೆ ಅಡಿಗೆಯ ಭಟ್ರಾದರು. ಅಡುಗೆಯ ಭಟ್ರಾದ ನಂತರ ನಿರಂತರವಾಗಿ ಅಡುಗೆಯ ಭಟ್ರ ಕೆಲಸವನ್ನೇ ಮಾಡಿಕೊಂಡು ಬಂದಂತ ಇವರು ಹರಸಿ ಹೋದಂತೆ ವೀರಪ್ಪ ಮೊಯ್ಲಿ ಅವರ ಮನೆ. ಅಲ್ಲಿಯಾದ್ರೂ ನನಗೆ ಕೆಲಸಕ್ಕೆ ಒಂದು ಹಾದಿ ಸಿಗಬಹುದು ಅನ್ನುವಂತ ಹಾದಿಯಲ್ಲಿ ಅವರು ನಡೆದುಕೊಂಡು, ಆದ್ರೆ ಅಲ್ಲಿಯೂ ಕೂಡ ಅವರನ್ನ ಸರ್ಕಾರದ ಕೆಲಸ ಅಥವಾ ಸರ್ಕಾರಿ ಕೆಲಸಕ್ಕೆ ಅವರ ಕನಸು ನನಸಾಗಲಿಲ್ಲ ಅಂತ ಅವರು ಆಶಾಭಾವನೆಯಿಂದ ಕುಂದಲಿಲ್ಲ ಅಥವಾ ಅವರು ನಿರಾಶವಾದಿ ಆಗಲಿಲ್ಲ. ನಿರಂತರವಾಗಿ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ನಾನು ಸಾಧನೆಯನ್ನೇ ಮಾಡ್ತೇನೆ ಅಂತ ಹೇಳ್ಕೊಂಡಾಗ 1980ರಲ್ಲಿ ವಿಶ್ವ ಕಲಾ ತಂಡದಲ್ಲಿ ಅವರು ಭೂತದ ಕುಣಿತದ ಮೂಲಕ ಕಂಠೀರವ ಸ್ಟೇಡಿಯಂನಲ್ಲಿ ತನ್ನ ಮೊದಲ ಹೆಜ್ಜೆಯನ್ನಿಟ್ಟರು. ಅದನಂತರ ತುಳು ನಾಟಕ ಪಗೆಮಲ್ತಿದಗೆ ಬಗ್ಗೆ ಗಾಂಧಿನ ತುಳರು ಅನ್ನುವಂಥ ತುಳು ನಾಟಕದಲ್ಲಿ ಅಭಿನಯಿಸಿದ ನಂತರ ಜೋಕುಮಾರ ಸ್ವಾಮಿ ನಾಟಕದಲ್ಲಿ 1980ರಲ್ಲಿ ಅಭಿನಯಿಸಿದ ನಂತರ ಇವರನ್ನ ಪ್ರಪ್ರಥಮವಾಗಿ ತುಳು ನಾಟಕ ಪರಿಚಯಿಸಿದವರು ತುಳು ಕಲ್ಚರಲ್ ಅಕಾಡೆಮಿ ವತಿಯಿಂದ. ಅನಂತರ KMF ನ ಸಾಂಸ್ಕೃತಿಕ ಸಂಘ, ಯುವರಂಗ, ಬೆಣಕ, ರಂಗಸಂಪದ, ಪ್ರತಿಮಾ ನಾಟಕ ಸಂಘ, ರಂಗ ಪ್ರಪಂಚ, ಕಲಾದರ್ಪಣ, ಕಲಾ ಸಂಕುಲ, ನಾಟ್ಯ ಸಂಸ್ಕೃತಿ ಶಾಂತಲಾ ಕನ್ನಡ ಕಲಾ ಸಂಘ, ರಂಗಸಖಿ ಟ್ರಸ್ಟ್ ಮತ್ತು ಪೌರಾಣಿಕ ನಾಟಕಗಳು, ಇವರಿಗೆ ಹೆಸರು ತಂದ ಅತ್ಯುತ್ತಮ ನಾಟಕಗಳು ಏಕವ್ಯಕ್ತಿ ನಾಟಕ ಧ್ವನಿ, ಗುಣಮುಖ ಮತ್ತು ಅವರು ಮತ್ತು ನಾವು ಎಲ್ಲರೂ ಕೂಡ 2002ರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಗುರುಗಳಾಗಿರುವಂತಹ ಈಗ ದಿವಂಗತ S. ಸುಬ್ರಹ್ಮಣ್ಯ ಅವರ ಸಾರಥ್ಯದಲ್ಲಿ ನಾವು ಈ ವೇದಿಕೆಯಲ್ಲಿ ಪ್ರಪ್ರಥಮವಾಗಿ ನಡೆಸಿದ ನಾಟಕವೇ ಶರೀಫ. ಆ ಶರೀಫದಲ್ಲಿ ಗೋವಿಂದ ಭಟ್ರ ಪಾತ್ರವನ್ನ ಇವರು ನೋಡಿದಂತೆ ಇವರ ಪಾತ್ರವನ್ನ ನೋಡಿ ಆ ಹರಿಕೋಡೆಯವರು ಇವರ ಕಾಲಿಗೆ ಬಿದ್ದದ್ದು ಇನ್ನೊಂದು ಹೆಮ್ಮೆ. ಇವರ ಅಭಿಮಾನವನ್ನು ಮೆಚ್ಚಿ ದಿವಂಗತ ಹರಿಕೋಡೆ ಇವರ ಕಾಲನ್ನು ಹಿಡಿದುಕೊಂಡು ನಮ್ಮ ತಂದೆ ಇವರ ವೇದಿಕೆ ರಂಗ ಕಲಾಕ್ಷೇತ್ರದ ಸಾಕ್ಷಿಯಾಗಿದ್ದು ಇದೇ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ಇವರಿಗೆ ಇನ್ನೊಂದು ಹೆಸರು ಕೊಟ್ಟದ್ದು ಶಿಂಗಳಿ ಮುಂಬೈ ಎನ್ನುವಂತ ನಾಟಕ. 2013ರಿಂದ ರಂಗ ಕಲಸ ಎನ್ನುವಂತ ಒಂದು ತಂಡವನ್ನ ಕಟ್ಟಿಕೊಂಡು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಕಡೆ ಜೊತೆ ರಂಗ ಕಲಾಕ್ಷೇತ್ರ ನಯನ ಸಭಾಂಗಣಗಳಲ್ಲಿ ಕೂಡ ಇವರು ಕಲಾವಿದರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಎಲ್ಲ ಕನ್ನಡದ ಮನಸ್ಸುಗಳಾದ ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾವು ಈಗ ಅವರಿಗೆ ಅಭಿಮಾನದಿಂದ ಕೆಂಪೇಗೌಡ ಪ್ರಶಸ್ತಿ ಇವರಿಗೆ ನಂಬಿಕೆ ತಂಡದಿಂದ ಪ್ರೀತಿಯಿಂದ ಗೌರವಿಸ್ತಾರೆ. ಕಳಸಾರವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಾವು ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳು. ನಾಟಕ ನೋಡಕ್ಕೆ ಕಾತರರಾಗಿದ್ದೀರಿ, ನೀವು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತು. ದೇವ ಸರ್ವೇಶ ಪರಬೊಮ್ಮನೆಂದು ಜನವು
ನಂಬಿಯುವುದೋ ಆವುದನು ಕಾಣದೊಡ ಬಳ್ಳಿಯಂ ನಂಬಿಯುವುದೋ ಆ ವಿಚಿತ್ರಕ್ಕೆ ನಮಿಸೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ ಇಹುದೋ ಇಲ್ಲವೋ ಏನು ಜೀವನದರ್ಥ
ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಮುಂಟೆ, ಕಾಣದಿಲ್ಲಿರ್ಪುದೇನಾನು ಮುಂಟೆ, ಅದೇನು 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 ಜ್ಞಾನ ಪ್ರಮಾಣವೇ, ಜ್ಞಾನ ಪ್ರಮಾಣವೇ. ಮಂಕುತಿಮ್ಮ 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 ಮಂಕುತಿಮ್ಮ, ಜಗವೆನ್ನ ಮುದ್ರಿಸದಬೇಕೆಂದು ಕೊರಗದಿರು 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 ಕೊರಗದಿರು, ಮಗು ನೀ ಬೆಟ್ಟಕ್ಕೆ ಲೋಕಕ್ಕೆ ಸ್ವರ್ಗಿ ಲೋಕಕ್ಕೆ ಸ್ವರ್ಗಿ, ಹೆಗಲ ಹೊರೆ ಹುಟ್ಟಿದರೆಲ್ಲಮ್ಮಿರುತ್ತಿರೆ, ಹೆಗಲ ಹೊರೆ ಹುಟ್ಟಿದರೆಲ್ಲಮ್ಮಿರುತ್ತಿರೆ, ನಿನ್ನ ರಗಳೆ ಗಾಳಿಗೆ ಬಿಡುವು ಮಂಕುತಿಮ್ಮ, ನಿನ್ನ ರಗಳೆ ಗಾಳಿಗೆ ಬಿಡುವು ಮಂಕುತಿಮ್ಮ, ಮಂಕುತಿಮ್ಮ 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 ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು, ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು, ಅಣ್ಣ ಬಾ ತಮ್ಮ ಬಾ, ಅಣ್ಣ ಬಾ ತಮ್ಮ ಬಾ ಎಂದಳುವುದು ಏಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದು ಏಕೋ, ನಿನ್ನೊಡಲೆತ್ತಿದೆ ಜಗದ ತಂಟೆಗಳ ಸೌದೆ ಉರಿ, ನಿನ್ನೊಡಲೆತ್ತಿದೆ ಜಗದ ತಂಟೆಗಳ ಸೌದೆ ಉರಿ, ಮಣ್ಣೇ ತರ್ಪಣ ನಿನಗೆ ಮಣ್ಣೇ ತರ್ಪಣ, ಮಣ್ಣೇ ತರ್ಪಣ ನಿನಗೆ ಮಣ್ಣೇ ತರ್ಪಣ, ಮಂಕುತಿಮ್ಮ 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 ಮಂಕುತಿಮ್ಮ. ಹಿರಿಯರ ಸಾಹೇಬ ಬದುಕು ಜಗದ ಬಂಡಿ, ಹಿರಿಯರ ಸಾಹೇಬ ಗುರುರೇನಿ ಗುರುರೇನಿ, ಅವನು ಬೇಡಂತೆ ಪಯಣಿಗರು, ಗುರುರೇನಿ ಅವನು ಬೇಡಂತೆ ಪಯಣಿಗರು, ಮದುವೆಗೋ ಮಸಣಗೋ ಮದುವೆಗೋ ಮಸಣಗೋ ಹೋಗೆಂದ ಕರೆದೋಡು, ಮದುವೆಗೋ ಮಸಣಗೋ ಹೋಗೆಂದ
ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಉದ್ಧರಿಸುವೆನು ಜಗವ ನಿನ್ನುತಿಹ ಸಕನೆ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ ಉದ್ಧರಿಸುವೆನು ಜಗವ ನಿನ್ನುತಿಹ ಸಕನೆ ಉದ್ಧಾರವೆಷ್ಟಾಯ್ತು ಮಂಕುತಿಮ್ಮ ಮಂಕುತಿಮ್ಮ ಹಾಗಾದ್ರೆ ಹುಟ್ಟು ಮತ್ತು ಸಾವಿನ ನಡುವೆ ಬದುಕು ಅಂದ್ರೆ ಹುಟ್ಟಿನಿಂದ ಆರಂಭ ಸಾವಿನಲ್ಲಿ ಅಂತ್ಯ. ಒಬ್ಬರ ಸಾವಿನಿಂದ ಇನ್ನೊಬ್ಬರ ಬದುಕಿನ ಅದೇ ನಿನ್ನ ಹುಟ್ಟಿನಿಂದ ಇನ್ನೊಬ್ಬರ ಬದುಕಿನ ಆರಂಭ. ನೀನು ಹುಟ್ಟಿದ ತಕ್ಷಣ ತಾಯಿಯ ರಕ್ತವನ್ನು ಎದೆ ಹಾಲಿನಲ್ಲಿ ಅವಳನ್ನು ಪುರುಷವಾಗಿಸಿ ನೀನು ಬೆಳಿತ. ನಂತರ ಶಾಲೆಯವರು ಮೇಷ್ಠ ಪ್ರಾಣ ತಿಂದು ತಿಂದು ಉತ್ತರಾತ್ಯ. ಆಮೇಲೆ ಅಪ್ಪನ ದೇವರು ಇನ್ನೂ ಬೆಳಿತ. ಅದು ಆದ್ಮೇಲೆ ಕಾಲೇಜಿಗೆ ಹೋಗಿ ಹೆಣ್ಮಕ್ಳ ನಿನ್ನಪ್ಪ ಸತ್ತಾಗ ನಿನ್ನ ಬದುಕಿನ ಆರಂಭ. ಅಲ್ಲಿಯವರೆಗೆ ತರಕಾರಿ ರೇಷನ್ ಎಲ್ಲ ಅತ್ತೆ ಸತ್ತ ನಂತರ ಸೊಸೆಯ ಕಾಡುವವರು ಅಲ್ಲಿಯ ತನಕ ಅವಳು ಸಹಾಯಕ್ಕೆ ಮಾತ್ರ, ನಿರ್ದೇಶಕ ಅಲ್ಲ. ಒಬ್ಬರ ಸಾವಿನಿಂದ ಇನ್ನೊಬ್ಬರ ಬದುಕಿನ ಆರಂಭ. ಸರಿಯಪ್ಪ ಸರಿ, ಮಂಡ್ಯ ಸರಿ ಮುಂದುವರ್ಸಿ ಮುಂದುವರ್ಸಿ. ನಾರಾಯಣ 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 ಒಂದಗಳು ಹೆಚ್ಚಿರಲು ಒಂದಗಳು ಕೊರೆಯಿರಲು ನಾರಾಯಣ 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 ಇಂದು ನಿನ್ನನ್ನರುಣ ತೀರುತ್ತಲೆ ಪಯಣ ನಾರಾಯಣ 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 ಇಂದಾಗದೊಂದು ಕ್ಷಣ ಮುಂದೆ ಕುಂತಾದಿರಲು ನಾರಾಯಣ 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 ಸಂದಲೆತ್ತವರೆಲ್ಲ ನಾರಾಯಣ ಸಂದಲೆಕ್ಕವರೆಲ್ಲ ಮಂಕುತಿಮ್ಮ ಸಂದಲೆಕ್ಕವರೆಲ್ಲ ಮಂಕುತಿಮ್ಮ ಒಂದಗಳು ಹೆಚ್ಚಿರಲು ಒಂದಗಳು ಕೊರೆಯಿರಲು ಇಂದು ನಿನ್ನನ್ನರುಣ ತೀರುತ್ತಲೆ ಪಯಣ ಇಂದಾಗದೊಂದು ಕ್ಷಣ ಮುಂದೆ ಕುಂತಾದಿರಲು ಸಂದಲೆಕ್ಕವರೆಲ್ಲ ಮಂಕುತಿಮ್ಮ ಸಂದಲೆಕ್ಕವರೆಲ್ಲ ಮಂಕುತಿಮ್ಮ ಮಂಕುತಿಮ್ಮ ಸತ್ತವರು ಯಾರು? ಸತ್ತೋರು ಯಾರೇ? ಅವರಿಗೆ ಗೊತ್ತಿಲ್ಲ. ಅವರು ಈವೆಂಟ್ ಮ್ಯಾನೇಜ್ಮೆಂಟ್. ಹಲೋ ಹಲೋ, ಡೆಡ್ ಬಾಡಿ ಡಾಕ್ಟರ್ ಹೇಳಿ ಸರ್. ಸಾರಿ ಒಬ್ಬರು ಸತ್ತಿದ್ದಾರೆ. ಗಂಡ ಹೆಂಗ್ ಸರ್? ಗಂಡು ಸರ್. ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ. ಜಾತಿ ಜಾಸ್ತಿ ಹೇಳ್ರಿ ನಿಮ್ಗೆ. ನೋಡಿ, ಬ್ರಾಹ್ಮಣ ಗೌಡ ದಲಿತ ಶಿಯಾ ಸುನ್ನಿ ಲಬ್ಬಿ ಕ್ಯಾಥೋಲಿಕ್ ಪ್ರೊಟೆಸ್ಟೆಂಟ್ ಮೆಥಡಿಸ್ಟ್ ಇತ್ಯಾದಿ ಬೇರೆ ಬೇರೆ ಜಾತಿಗಳಲ್ಲಿ ಬೇರೆ ಬೇರೆ ಕ್ರಮ. ಅಪ್ಪ ಅಮ್ಮ ಬೇರೆ ಬೇರೆ ಜಾತಿ ಆದ್ರೆ ಅದಕ್ಕೆ ನಿಂತಂದ್ರೆ ನಮ್ಮಲ್ಲಿ ಎಲ್ಲ ಜಾತಿಯವರಿಗೆ ಬೇರೆ ಬೇರೆ ರೀತಿಯ ಕ್ರಮ ಇದೆ. ನಿಮಗೆ ಯಾವ್ದು ಬೇಕಾ ಅದು ಮಾಡಿ. ಯಾವುದು ಇಲ್ಲ ಅಂದ್ರೆ ಆಗಿನ ಸಮಾಜದ ಕ್ರಮ ಉಂಟಲ್ಲ. ನಿಮ್ ಚಾರ್ಜಸ್ ಒಮ್ಮೆ ನೋಡಿ, ಹೆಣವನ್ನು ಇದ್ದರ ಅವಧಿಯಿಂದ ಎದ್ದು ಸ್ನಾನ ಮಾಡಿಸಿ ಬಿಳಿ ಬಟ್ಟೆ ಹೊಲಿಸಿ ಸ್ಮಶಾನಕ್ಕೆ ತೆಗೆದುಕೊಂಡು ಸುಟ್ಟು ಬೂದಿ ಮಾಡಿ ಕುಡಿಕೆ ಆಸ್ತಿಯನ್ನು ನಿಮಗೆ ಕೊಡುವಷ್ಟು ನಮ್ಮ ಕೆಲಸ. ಅದಕ್ಕೆ ಬೇರೆ ಬೇರೆ ರೀತಿಯಾದ ಚಾರ್ಜ್. ಬರೀ ನೀರಿನಲ್ಲಿ ಸ್ನಾನ, ಸೋಪಿನಲ್ಲಿ ಸ್ನಾನ, ಶಾಂಪೂನಲ್ಲಿ
ಅದೇ ರೀತಿಯಾಗಿ ಹೆಣ ಹೊತ್ತು ಫಲ ಮನೆಯವರಿಗೆ ಬರ್ಬೇಕಲ್ಲ, ಅದಕ್ಕೋಸ್ಕರ ಅದು ನೀವೇ ಕೊಡ್ತಾರೆ. ಯಾವುದೇ ಜಾತಿಗಳ ಧರ್ಮಗಳ ಶವ ಸಂಸ್ಕಾರಕ್ಕಾಗಿ ಸಂಪರ್ಕಿಸಿ. ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಮೃತನ ಸಂಸಾರ ಕಥೆ ಶವವಾಹಕರಿಗೇಕೆ, ಸತಿಯು ಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ, ಸತಿಯು ಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ, ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿ ಹರವರು, ಜಿತಮನದಿ ಚಿತಿಗಟ್ಟಿ ಕೊಂಡೊಯ್ಯುತಿ ಹರವರು, ಧೃತಿಯ ತಳೆ ನೀನಂತು ಮಂಕುತಿಮ್ಮ, ಧೃತಿಯ ತಳೆ ನೀನಂತು ಮಂಕುತಿಮ್ಮ, 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 ಮಂಕುತಿಮ್ಮ. ಒಬ್ಬ ಬೆಂಕಿ ಇಟ್ಕೊಂಡಿದ್ದಾರೆ, ಅವನಿಗೆ ಕೇಳು. ಸುತ್ತೋರ್ಯಾರ್ರಿ? ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ. ಸತ್ತವ್ರ ಮಗ, ಅವ್ರ ಮಗಳು, ಅದಕ್ಕೆ ಯಾರಾದ್ರೂ ಒಬ್ರು ತಲೆ ಬೋಳಿಸಿ ಬಿಳಿ ಬಟ್ಟೆ ಹಾಕಿ ಬಿದಿರಿನ ಕಟ್ಟಿ ಮಾಡಿ ಮಡಿಕೆಯಲ್ಲಿ ಬೆಂಕಿ ಹಿಡ್ಕೊಂಡು ಹೋದ್ರೆ 500 ರೂಪಾಯಿ ಕೊಡ್ತೀನಿ ಅಂದಿದ್ದಾರೆ. ಅದಕ್ಕೆ ಸ್ವಾಮಿ ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ. ಪಾಪ ವಿದೇಶದಿಂದ ಬರೋಕೆ ವಿಮಾನ ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಣುತ್ತೆ. ವಿದೇಶದಿಂದ ಬರುತ್ತೆ, ವಿಮಾನ ಟಿಕೆಟ್ ಸಿಗುತ್ತೆ, ಆದರೆ ಅಪ್ಪನ ಹೆಣಕ್ಕಿಂತ ಟಿಕೆಟ್ ದುಬಾರಿ. ಅಪ್ಪ ಸತ್ತ, ಅದು ಹೆಣ ಕಸ ಮಣ್ಣು ಮಾಡಬೇಕು, ಇಲ್ಲ ಸುಡಬೇಕು. ಈ ಉತ್ತರ ಕ್ರಿಯೆ, ಶವ ಸಂಸ್ಕಾರ ಇದೆಲ್ಲ ಮೂಢನಂಬಿಕೆ ಅಲ್ವೇ? ಸರಿ, ಸತ್ತೋರ್ ಯಾರು ಅಂತ ಏನಾದ್ರು ಗೊತ್ತೇನೆಯಾ? ಹಾ, ಅವರು ಸಕಲ ಕನ್ನಡ ಅಕಾಡೆಮಿ ಅಧ್ಯಕ್ಷರಂತೆ. ಸರಿ ಸರಿ ನಡಿ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಗೆ ಹಬ್ಬ ಮಸಣವುದೇ ಮುದಿರಲು, ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಗೆ ಹಬ್ಬ ಮಸಣವುದೇ ಮುದಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ, ಹೊಸತಾಗಿ ಹುಟ್ಟುವ ಗೆಳೆಯಲ್ಲಿ, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ, ಹೊಸತಾಗಿ ಹುಟ್ಟುವ ಗೆಳೆಯಲ್ಲಿ, ಹೊಸತಾಗಿ ಹುಟ್ಟುವ ಗೆಳೆಯಲ್ಲಿ, ಹೊಸತಾಗಿ ಹುಟ್ಟುವ ಗೆಳೆಯಲ್ಲಿ, ಮಂಕುತಿಮ್ಮ, 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 ಮಂಕುತಿಮ್ಮ. ನೋಡಪ್ಪ, ಈಗೊಬ್ಬ ಸತ್ತ, ಇನ್ಮೇಲೆ ಏನೇನು ನಡೆದಿದೆ ನೀವೇ ನೋಡಪ್ಪ. ಏನಾದ್ರೂ ಆಗ್ಲಿ ಬ್ರಾಹ್ಮಣರೇ ಅಧ್ಯಕ್ಷರಾಗಬೇಕು. ನಾವ್ಯಾಗೋ ಬಿಟ್ಕೊಡ್ಬಾರ್ದು. ನಾವು ದಲಿತರು, ನಮಗೆ ಮೀಸಲಾತಿ ಇರುವುದರಿಂದ ದಲಿತರೇ ಅಧ್ಯಕ್ಷರಾಗಬೇಕು. ಶರಣಪ್ಪ, ಶರಣರೇ, ನಾವು ಇದ್ದೀವಿ. ಯಾರು? ಲಿಂಗಾಯತರು, ಇದುವರೆಗೂ ಲಿಂಗಾಯತರು ಅಧ್ಯಕ್ಷ ಸ್ಥಾನ ಪಡೆದೇ ಇಲ್ಲ. ಈ ಸರಿ ಏನಾದ್ರು ಅಧ್ಯಕ್ಷ ನಾವೇ ಆಗ್ಬೇಕ್ರಿ. ನಿಮ್ಮಲ್ಲಿ ಯಾರು ಬೇಕಾದ್ರೂ ಇದಾರಲ್ಲ ಸ್ವಾಮಿ, ಮೇಲ್ವರ್ಗದವರು ಇದ್ದಾರೆ. ಹುಡುಗ ಜಂಗಮ, ಬೇಡ ಜಂಗಮ, ಮಾಲ ಜಂಗಮ ಇವರೆಲ್ಲ ದಲಿತರಂತಲ್ವಾ? ಏನ್ರಿ ಅಲ್ಲ, ಮೇಲ್ವರ್ಗದವರು ಹಂಗು ಹಿಂಗು ಅಧ್ಯಕ್ಷರಾಗ್ತಾನೇ ಇದ್ದಾರೆ. ಇನ್ನು ಕೆಲವರು ಮೀಸಲಾತಿಯಿಂದ ಆಗ್ತಾರೆ. ಇನ್ ನಮ್ದು OBC, ನಮ್ಗೆ ಮೀಸಲಾತಿ ಗಜೆಟ್
ಸ್ಥಾನ ಬರೀ ಕನಸೆ. ನಮ್ಗೇನಿದ್ರು ಈ ಮತ್ತು ಹರಿಮಗ 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 ಬಿಡಬೇಡ ಅವ್ನ. ಹರಿಮಗ 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 ಬಿಡಬೇಡ ಅವ್ನ. ಇದು ಜಾತಿ ಮೀಸಲಾತಿ. ಇರಿ. ಯಾವಾಗಲೂ ಅಧ್ಯಕ್ಷ ಸ್ಥಾನ ಗಂಡಸರ ಜನ್ಮಸಿದ್ಧ ಹಕ್ಕೆ, ಮಹಿಳೆಯರಿಗೂ ಮೀಸಲಾತಿ ಇದೆ. ಈ ಸಲ ಏನಾದರೂ ಆಗಲಿ ಮಹಿಳೆಯರೇ ಅಧ್ಯಕ್ಷರಾಗಬೇಕು. ಸರ್ಕಾರದ ಪ್ರತಿ ಅರ್ಜಿಯಲ್ಲಿ ಗಂಡು ಹೆಣ್ಣು ಮತ್ತು ತಿಳಿ ಇರಬೇಕೆಂದು ಆದೇಶವಾಗಿದೆ. ಅದರಿಂದ ಅಧ್ಯಕ್ಷಕ್ಕೆ ನಾವು ಕೂಡ ಮೀಸಲಾತಿಗಳಬೇಕು. ನಾವು ಮೈನಾರಿಟಿ, ನಮ್ಗೂ ಈ ಸಲ ಅಧ್ಯಕ್ಷ ಸ್ಥಾನ ಸಿಗಬೇಕು. ನೀವು ಮಾತ್ರ ಅಂದ್ರೆ ನಾವು ಇದ್ದೀವಿ, ಪಾಚಿಗಳಿದ್ದಾರೆ, ಸಿಕ್ಕರಿದ್ದಾರೆ. ನಾವೆಲ್ಲರೂ ಒಟ್ಟಾದ್ರೆ ನಮ್ಮಲ್ಲಿ ಒಬ್ಬರಿಗೆ ಅಧ್ಯಕ್ಷ ಸ್ಥಾನ ಸಿಗೋ ಗ್ಯಾರಂಟಿ. ಇದು ಧರ್ಮ ಮೀಸಲಾತಿ. ಜಾನಪದ ಕಲಾವಿದರು ಅಧ್ಯಕ್ಷರಾಗಿದ್ದಲ್ವಾ? ಕುಂಚ ಕಲಾವಿದರು ಅಧ್ಯಕ್ಷರಾಗಿದ್ದಲ್ವಾ? ನೃತ್ಯಗಾರರು ಅಧ್ಯಕ್ಷರಾಗಿರಲಿಲ್ಲ. ಯಕ್ಷಗಾನ ಕಲಾವಿದರು ಅಧ್ಯಕ್ಷರಾಗಿರ್ಲಿಲ್ವಾ? ಇನ್ನು ಕಲಾ ಕ್ಷೇತ್ರದಲ್ಲೂ ಮೀಸಲಾತಿ ಬರ್ಬಹುದಪ್ಪ. ಯಾಕಂದ್ರೆ ಇಲ್ಲೂ ಇವಾಗ ಹೊಸ ಜಾತಿಗಳು ಉಟ್ಕೊಂಡಿವೆ ಅಂತೆ. ಅದೇ ಪೌರಾಣಿಕ ಜಾತಿ, ವೃತ್ತಿಪರ ಜಾತಿ, ಹವ್ಯಾಸಿ ಜಾತಿ, ನೀನಾಸಂ ಜಾತಿ, ರಂಗಾಯಣ ಜಾತಿ, ಹಾಗೂ ರಂಗಡ್ತಿ ಜಾತಿ. ಅಲ್ಲಪ್ಪ, ನಾವು ಯಾವ್ಯಾವ ಊರಿಂದ ಬಂದು ಕಲಾ ಕ್ಷೇತ್ರದಲ್ಲಿ ಕಲಿತು ನಾಟಕ ಮಾಡ್ತೀವಲ್ಲ, ನಮ್ದು ಯಾವ ಜಾತಿ? ನಮ್ಗೆ ಯಾಕಪ್ಪ ಮಾಡೋ ಪಾಪ ಆಡೋ ಬಯಲಂತೆ. ನಮ್ ಡಿವಿಜಿ ಅವರು ಏನಿದೆ ಕೇಳೋಣ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನುತ್ತ, ಒಂದೇ ನೀ ತುಳಿದು. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನುತ್ತ, ಒಂದೇ ನೀ ತುಳಿದು. ಒಂದೇ ಗಾಳಿಯನ್ನು ಸಿರುವ ನನ್ನ ಜಾತಿಯೊಳಗೆಂದು, ಒಂದೇ ಗಾಳಿಯನ್ನು ಸಿರುವ ನನ್ನ ಜಾತಿಯೊಳಗೆಂದು. ಒಂದು ನೀ ವೈಷಮ್ಯ, ಒಂದು ನೀ ವೈಷಮ್ಯ. ಮಂಕುತಿಮ್ಮ, 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 ಸರ್, ಯಾವ ಪೇಪರ್ ಬೇಕು? ಯಾವ್ಯಾವ ಪೇಪರ್ ಇಟ್ಟಿದೆಯಾ? ಪ್ರಜಾವಾಣಿ, ವಿಜಯವಾಣಿ, ಸಂಜಯವಾಣಿ. ಯಾವ್ದು ವಾಣಿ ಕೊಡೆಯ? ಸರ್ ತಗೊಳ್ಳಿ, ಸಂಜಯವಾಣಿ. ಸರ್, 100 ರೂಪಾಯಿ ಚಿಲ್ಲರೆ ಕೊಡಿ ಸರ್. ಕೊಡೆಯ? ನನ್ನ ಹತ್ರ ಚಿಲ್ಲರೆ ಗಿಲ್ಲರೆ ಏನೂ ಇಲ್ಲ. ನನ್ನ ಹತ್ರ ಇರೋದು 2000 ರೂಪಾಯಿ ನೋಟ್ ಮಾತ್ರ. ಸರ್, ನಿಮ್ಮ ಹತ್ರ ಚಿಲ್ಲರೆ ಇಲ್ವಾ? ಇಲ್ಲ ಅಂತ ಹೇಳಿದೆಯಾ? ಹಾಗಾದ್ರೆ ಆ ಪೇಪರು ನೀವೇ ಇಟ್ಕೊಳ್ಳಿ. ಈ 2000 ರೂಪಾಯಿ ನೀವೇ ಇಟ್ಕೊಳ್ಳಿ. ಒಂದು ನಿಮಿಷ. ತಗೊಳ್ಳಿ, ಇಟ್ಕೊಳ್ಳಿ. 2 ರೂಪಾಯಿ ಇದೆಯಾ? ನೀವು ಸತ್ತ ಮೇಲೆ ನಿಮ್ಮ ಮನೆ ಹತ್ರ ಒಂದು ಇಟ್ಕೊಳ್ಳಿ. 108 ಸಾಧಕರಿಗೆ ಕೆಂಪೇಗೌಡ ಪ್ರಶಸ್ತಿ. ಲೋಕಾಯುಕ್ತ ಪೊಲೀಸರಲ್ಲ ಎಸಿಬಿಗೆ. ಇನ್ನು ಮುಂದೆ ಸಕಲ ಕಲಾ ಅಕಾಡೆಮಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇಲ್ಲ. ಸರ್ಕಾರದಿಂದ ನೇರ ನೇಮಕಾತಿ, ಮುಖ್ಯಮಂತ್ರಿಗಳ ಆದೇಶ.
ಸರಕಾರ ಹರಿಕೋಲು ತೆರೆ ಸುಳಿಗಳತ್ತಿತ್ತ ತೆರೆ ಸುಳಿಗಳತ್ತಿತ್ತ ಸುರೆ ಕುಡಿದವರು ಕೆಲರು ಹುಟ್ಟು ಹಾಕುವರು ಹುಟ್ಟು ಹಾಕುವರು ಬಿರುಗಾಳಿ ಬೀಸುವುದು ಜನವೆತ್ತು ಕುಣಿಯುವುದು ಉರುಳಾದಿಹುದಚ್ಚರಿಯೋ ಬಿರುಗಾಳಿ ಬೀಸುವುದು ಜನವೆತ್ತು ಕುಣಿಯುವುದು ಉರುಳಾದಿಹುದಚ್ಚರಿಯೋ ಇದು ಉರುಳಾದಿಹುದಚ್ಚರಿಯೋ ಮಂಕುತಿಮ್ಮ 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 ಮಾನವರು ದಾನವರು ಭೂಮಾತೆಯನ್ನು ತಣಿಸೇ ಮಾನವರು ದಾನವರು ಭೂಮಾತೆಯನ್ನು ತಣಿಸೇ ಶೋಣಿತವಾನೆರೆಯುವರು ಬಾಷ್ಪಸರುವುದಿರೆ ಶೋಣಿತವಾನೆರೆಯುವರು ಬಾಷ್ಪಸರುವುದಿರೆ ಏನು ಹೊಗೆ ಏನು ಹೊಗೆ ಏನು ಹೊಗೆ ಈ ಧರಣಿ ಏನು ಹೊಗೆ ಏನು ಹೊಗೆ ಏನು ಹೊಗೆ ಈ ಧರಣಿ ಶೋಣಿತನ ಕಟ್ಟೆಯೇ ಶೋಣಿತನ ಕಟ್ಟೆಯೇ ಮಂಕುತಿಮ್ಮ 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 ಹಾ, ಈಗ ನೋಡಿ ಎಲ್ಲಾ ಮಂತ್ರಿಗಳನ್ನ ಅರೆಸ್ಟ್ ಮಾಡಿ ಬಿಲ್ ಪಾಸ್ ಮಾಡಿದಾಯ್ತು. ಈಗ ಕೈಲಾಗಲು ಅಥವಾ ನಾವು ಕೇಳ್ದಂಗೆ ಕೇಳೋದು ಅಂತ ಕೂರಿಸ್ಬೇಕು. ಇಲ್ಲಾಂದ್ರೆ ಟಿ.ಎನ್. ಶೇಷನ್ ವೆಂಕಟಾಚಲ ಅಥವಾ ಸಂತೋಷ ಅಂತ ಬಂದ್ಬಿಟ್ರೆ ನಮ್ಮನ್ನೇ ದುಡ್ಡು ಬಿಡ್ತಾರೆ. ಅದಕ್ಕೆ ಯಾರನ್ನಾದ್ರೂ ಹುಡುಕ್ಬೇಕು. ಏನೇನು ಒಬ್ಬಿದ್ದಾರೆ ಸಾರ್, ಯಾರದು? ನಾಟಕರು ತುಂಬಾ ಒಳ್ಳೆಯವರು, ಎಷ್ಟು ಒಳ್ಳೆಯವರು ಅಂತೀರಾ? ಯಾರಾದ್ರೂ ಮುಂದೆ ಬಂದ್ರೆ ಅಕಸ್ಮಾತ್ ಅವರೇನಾದ್ರು ಕಲಾಕ್ಷೇತ್ರ ಹೊಸಬ್ ಏನಾದ್ರು ಬಂದ್ರೆ ಇವರೇ ಹೋಗಿ ಎಲ್ಲಿಂದ ಬಂದಿದ್ದು? ತಾಳಿಕೋಟೆಯಿಂದ. ತಾಳಿಕೋಟೆಯಿಂದನಾ? ಏನ್ ಹೆಸರಪ್ಪ? ಹಂಸ. ನಾನು ಹಂಸಲ್ಲ ಹಾಕಲ್ಲಪ್ಪ. ಅಕಸ್ಮಾತ್ ಅವ್ರೇನಾದ್ರು ನಾಟಕ ಅಂದ್ರೆ ಸಾಕು, ಇವರೇ ಹಿಡ್ಕೊಂಡು ಹೋಗಿ ಈ ಕಡೆ ನಮಸ್ಕಾರ ಮಾಡಿ ಕಲಾಕ್ಷೇತ್ರ ಲೆಕ್ಕ ಹತ್ತೋರು ಬಿಡಲ್ಲ ಸರ್. ಅದಕ್ಕಾಗಿ ಅವರನ್ನ ಇಡೇ ರಂಗಕ್ಕೆ ಬಂದು ಈ ವರ್ಷ ಪ್ರೊಫೆಸರ್ ಬಿ.ಸಿ. ಅವರ ಜನ್ಮ ಶತಾಬ್ದಿ. ಅವ್ರು ನಮ್ಗೆಲ್ಲ ರಂಗದ ಮೇಲೆ ಯಾವ ನಟ ಎಷ್ಟು ಅಡಿ ಮುಂದಿರ್ಬೇಕು, ಎಷ್ಟು ಅಡಿ ಹಿಂದಿರ್ಬೇಕು, ಎಷ್ಟು ಡಿಗ್ರಿ ನಿನ್ನ ಕಾಲವಲ್ಲೇ ತೀರ್ಬೇಕು, ಯಾವ ರೀತಿ ನಿಲ್ಬೇಕು ಇದೆಲ್ಲ ಪಾಠ ಹೇಳ್ಕೊಟ್ಟವ್ರು. ನೀನೊಂದು ನಾಟಕ ಶುರು ಮಾಡಕ್ ಮುಂಚೆನೆ ಎಣ ಬಂದ್ಬಿಟ್ಟಿದ್ಯಾ. ಈಗ ಕಲಾವಿದ ಬೆನ್ನು ತೋರಿಸ್ತಿದೀಯಾ. ಇನ್ನೊಂದು ವಿಚಾರ, ನಿಂಗೆ ಲೋಕೇಶ್ ಗೊತ್ತಾ? ಯಾವ ಲೋಕೇಶ್? ನೋಡಲಾಗೆ ನಗೆಯಾಗಿದೆ ಮಾತಿನಾಗೆ ಎಲ್ಲೇ ರಾತಿ ಮೋಡಿಯ ಮಾಡಿದೊಳ್ಳ ಪ್ರಸಂಗ ಐತೆ ಪ್ರಸಂಗ ಐತೆ. ಹೊರಸಂಗದ ಗಂಡತಿನ ಆ ಲೋಕೇಶ್ ಯಾರು ಗೊತ್ತಿಲ್ಲಪ್ಪ? ಇಲ್ಲಿ ಕೂತವರೆಲ್ಲರೂ ಗೊತ್ತಿದೆ. ಅಷ್ಟೇ ಅಲ್ಲ, ಹೊರಗಿದ್ದವರು ಎಲ್ಲರೂ ಗೊತ್ತಿದೆ. ಏನೇನು ಇವಾಗ? ಅವ್ರ ಮಗ ಸುಜ್ಜನ್ ಲೋಕೇಶ್. ಅದೇ ನಮ್ಮ ಹಠಾಕಿ ಸುಜಾ ಅವರು ಪಾತ್ರ ಮಾಡ್ತಿರೋ ನಾಟಕ ಬಂದು ಅದು ನಿನ್ನಲ್ಲಿ ಗೆದ್ದೋದ್ರಂತೆ. ಯಾಕೆ ಅಂತ ಕೇಳಿಕ್ಕೆ, ನೀನ್ ಪಾತ್ರ ಮಾಡ್ಬೇಕಾದ್ರೆ ಪ್ರೇಕ್ಷಕರಿಗೆಲ್ಲ ಬೆನ್ನು ತೋರಿಸ್ತಲ್ಲ ಅದಕ್ಕೆ ಅಂದ್ರಂತೆ. ಅಂತದ್ರಲ್ಲಿ ನೀನ್ ಯಾರನ್ನೋ ಬೆನ್ನು ಹಾಕ್ಬಿಡ್ತೀರ ತೋರಿಸ್ತಿದ್ಯಲ್ಲ. ಅದಕ್ಕೂ ಕಾರಣ ಇದೆಯಪ್ಪ, ಕೇಳು. ಗ್ರಹಗತಿಯ ತಿದ್ದುವನೆ ಜೋಯಿಸಲು ಜಾತಕದೆ ಗ್ರಹಗತಿಯ ತಿದ್ದುವನೆ ಜೋಯಿಸಲು ಜಾತಕದೆ ವಿಹಿತವಾಗಿರುವುದು ಅದರ ಗತಿ ಸೃಷ್ಟಿ ವಿಧಿ
ಅದನ್ನೆಲ್ಲ ಕಡೆ ಬ್ಯಾನ್ ಮಾಡಬೇಕು ಅಂತಿದ್ದಾರಲ್ಲ. ಆದ್ರೆ ಭಾರತದ ಯಾವ ಮಾಧ್ಯಮದಲ್ಲಿ ಜ್ಯೋತಿಷ್ಯ ಇಲ್ಲ, ವಿದೇಶದ ಯಾವ ಮಾಧ್ಯಮದಲ್ಲಿ ಜ್ಯೋತಿಷ್ಯ ಇದೆ? ಯಾವ ರೀಡಿಂಗ್ ಬಿಟ್ರೆ ಯಾವ ದೇಶದಲ್ಲೂ ಇಲ್ಲ, ಮತ್ತು ಭಾರತದ ಎಲ್ಲ ಮಾಧ್ಯಮದಲ್ಲೂ ಜ್ಯೋತಿಷ್ಯ ಇದೆ. ವಿದೇಶದವರಿಗೆ ಜ್ಯೋತಿಷ್ಯ ಬರುವುದಿಲ್ಲ, ಅದಕ್ಕೆ ಸುಳ್ಳು ಅಂದ್ರೆ ಕೇಳಿ. ವ್ಯರ್ಥವೆಂದೆನಿಪುದರ ಸೃಷ್ಟಿಯಲ್ಲಿ ಬಹುಭಾಗ, ವ್ಯರ್ಥವೆಂದೆನಿಪುದರ ಸೃಷ್ಟಿಯಲ್ಲಿ ಬಹುಭಾಗ, ಅರ್ಥವೆಂದೆನಿಗೀತ ಕೋಟಿ ರಚನೆಯಲ್ಲಿ, ಅರ್ಥವೆಂದೆನಿಗೀತ ಕೋಟಿ ರಚನೆಯಲ್ಲಿ, ಅರ್ಥನಾಲೋಚಿಸದ ತುಂಬಿನವನೆಂಬರುಡಿ ಅರ್ಥ ದೃಷ್ಟಿಯ ವಿವರ ಮಂಕು ನಿಮ್ಮ, ಅರ್ಥನಾಲೋಚಿಸದ ತುಂಬಿನವನೆಂಬರುಡಿ ಅರ್ಥ ದೃಷ್ಟಿಯ ವಿವರ ಮಂಕು ನಿಮ್ಮ, ಮಂಕು ನಿಮ್ಮ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಯಾರಿಂದಲೂ ಹೇಳಿಕ್ಕಾಗುವುದು, ಅವನ ಗೃಹಗತಿಯ ಪ್ರಕಾರ ಅಂತ. ಆದ್ರೆ ಜ್ಯೋತಿಷ ಕಣ್ಣು ನೋಡಿ, ಮುಖ ನೋಡಿ, ಪಾದ ನೋಡಿ, ಧ್ವನಿ ತರಂಗದಿಂದ ಹೇಳ್ತಾರೆ. ಹುಟ್ಟಿದ ತಾರೀಖನ್ನು ನಂಬರ್ ನಂಬರ್ ನಾನು ಆದ್ರೆ ಯಾರು ಬೆನ್ನು ನೋಡಿ ಹೇಳುದು, ಅದಕ್ಕೆ ಇವನ ಬೆನ್ನು ತೋರಿಸಿ. ಯಾಕಂದ್ರೆ ಇವನು ಸಿಕ್ಕಿದಲ್ಲಿ ತೃಪ್ತನಾಗಿ ಸಂತುಷ್ಟನಾಗಿದ್ದಾನೆ. ನೋಡಿ ಎಷ್ಟು ಸಂತುಷ್ಟನಾಗಿದ್ದಾನೆ ನೋಡಿ. La 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 ಯಾವುದೇ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಗೊತ್ತಾಗುವುದು ಅವನಿಗೆ ಸಂದರ್ಭ ಮತ್ತು ಅವಕಾಶ ಸಿಕ್ಕಿದಾಗ. ಮನುಷ್ಯ ಹೇಗೆ ಹೇಳಿದ್ರೆ ಕೇಳಿ. ಮೊಗನಾಲ್ಕು ನರನೀಗಂತೆಯೇ ನಾರಿಗಂಬಗೆ, ಮೊಗನಾಲ್ಕು ನರನೀಗಂತೆಯೇ ನಾರಿಗಂಬಗೆ, ಜಗಕ್ಕೆ ಕಾಣಿದುದೊಂದು ಮನೆಯ ಜನಕೊಂದು, ಜಗಕ್ಕೆ ಕಾಣುವುದೊಂದು ಮನೆಯ ಜನಕೊಂದು, ಸೊಗಸಿ ನೆಲೆಸಿಕೆಗೆ ಒಂದು ತನ್ನಾತ್ಮಕ್ಕಿನ್ನೊಂದು, ಸೊಗಸಿ ನೆಲೆಸಿಕೆಗೆ ಒಂದು ತನ್ನಾತ್ಮಕ್ಕಿನ್ನೊಂದು, ಬಗೆಯೆಷ್ಟು ಮೊಗವಷ್ಟು ಮಂಕುತಿಮ್ಮ, ಬಗೆಯೆಷ್ಟು ಮೊಗವಷ್ಟು ಮಂಕುತಿಮ್ಮ, 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 ನೀವೇನು ಯೋಚನೆ ಮಾಡಬೇಡಿ ಸಾರ್, ಎಲ್ಲ ನಾನು ನೋಡ್ಕೋತೀನಿ. ನಾನಿಲ್ಲಿ 20 ವರ್ಷ ಇರೋದು ಸಾರ್. ಯಾರ್ಯಾರಿಗೆ ಏನೇನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಎಲ್ಲ ನನಗೆ ಗೊತ್ತು ಸಾರ್. ನರದೋಷದ ಶಿರವೋ
ಈಗ ನೀವು ಅರ್ಜಿ ಹಾಕೋರ್ಗೆಲ್ಲ ಸ್ಯಾಂಕ್ಷನ್ ಮಾಡ್ತೀರೋ? ಯಾರ್ಯಾರು ಬಂದು ನಮ್ಮನ್ನ ನೋಡ್ತಾರೋ ಅವ್ರಿಗೆಲ್ಲ ಮುಂದೆ ಮಾಡ್ತೀವಿ ಸರ್. ಇನ್ಮೇಲೆ ಏನಿದ್ರು ನನ್ನ ಹತ್ರ ಹೇಳು. ತಂಗಳುಳಿಸಾದೊಡಂ ಸಾಕೆನುವನುಭವಾಸಿ ತಂಗಳುಳಿಸಾದೊಡಂ ಸಾಕೆನುವನುಭವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ 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 ಸರಿ ಬೇಗ ಹೋಗಿ ಸರಿ ಮಾಡಿಸ್ಕೊಳ್ಬ. ಏಕೆಂದ್ರೆ ಸಾಹೇಬ್ರನ್ನ ಆಮೇಲೆ ಕರ್ಕೊಂಡು ಹೋಗ್ಬೇಕು. ಅಲ್ಲೇ ಅದು ಹಳೆ ಅಂಬಾಸಿಡರ್ ಕಾಲ ಇಟ್ಟಿದ್ರಲ್ಲ, ಯಾಕೆ? ಸಾರ್ ಒಳ್ಳೆ ಕಂಡೀಷನ್ ಇದೆ ಸಾರ್. ಇನ್ನು 10 ವರ್ಷ ಓಡಿಸಬಹುದು, ನೋ ಪ್ರಾಬ್ಲಮ್. ಅದೇ ಪರಿಷತ್ತು, ರಕ್ಷಣಾ ವೇದಿಕೆ, ಪ್ರತಿನಿರ್ಮೂಲ ಮಂಡಳಿ, ಮಹಿಳಾ ಆಯೋಗಗಳು ಅವರೆಲ್ಲ ಯಾವ ಕಾಣಿಟ್ಟಿದ್ದಾರೆ? ಫಾರ್ಚುನರು ಇನೋವಾ ಇಟ್ಟಿದ್ದಾರೆ ಸಾರ್. ಮತ್ತೆ ನನಗೆ ಅಂಬಾಸಿಡರ್ ಅದು ಮುಗಿರಿ ಸರ್. ಮುಖ್ಯ ಈಗಲೇ ಇಮಿಡಿಯೇಟ್ ಆಗಿ ಫಾರ್ಚುನರ್ ಬುಕ್ ಮಾಡಿ ಸರ್ಕಾರಿ ಕೋಟಾ ಅಂತ ಹೇಳಿ ಇಮಿಡಿಯೇಟ್ ಕೊಡಕ್ಕೆ ನಾನೇ ಬಿಲ್ ಪಾಸ್ ಮಾಡ್ತೀನಿ. ಸರಿ ಸರ್. ಬೇಕು 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 ಬೇಕದು ಬೇಕು ಬೇಕಿದೆ ನಗಿನ್ನೊಂದು ಬೇಕು ಬೇಕದು ಬೇಕು ಬೇಕಿದೆ ನಗಿನ್ನೊಂದು ಬೇಕೆನ್ನುತ್ತಾ ಒಪ್ಪಿಡುತ್ತಲಿನ ಕಟವಾಣಿದನು ಬೇಕೆನ್ನುತ್ತಾ ಒಪ್ಪಿಡುತ್ತಲಿನ ಕಟವಾಣಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಿಗೋದೆಂದಿಗೆಲೋ ಸಾಕೆನಿಗೋದೆಂದಿಗೆಲೋ ಮಂಕುತಿಮ್ಮ 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 ಮಂಕುತಿಮ್ಮ. ರವಿಯೇ, ಸರ್ ಬನ್ನಿ. ಸರಿ ಸರ್. ಈಗ ನಿಮ್ಮ ಅಕಾಡೆಮಿಯಿಂದ ವರ್ಷಕ್ಕೆ ಎಷ್ಟು ಕಾರ್ಯಕ್ರಮ ಮಾಡ್ತೀರಿ? ಸರ್ ಹಂಪಿ ಉತ್ಸವ, ಕನ್ನಡ ಉತ್ಸವ, ಕನಕ ಜಯಂತಿ, ವಾಲ್ಮೀಕಿ ಜಯಂತಿ ಒಟ್ಟು ಒಂದು 5 ಮಾಡ್ತೀವಿ ಸರ್. ಎಲ್ಲ ಈವೆಂಟ್ ಮೆಟ್ಟಿಗೆ ಕುಂಚ ಕೊಟ್ಬಿಡ್ತೀವಿ ಸರ್. ಕೆಲಸ ಎಲ್ಲರಿಗೂ ಕ್ಲೋಸ್ ಬಂದ್ರೆ ಕೂಡ ಕೇಳಿ, ನನ್ನ ಹೆಂಡತಿ ತಮ್ಮನಿಗೂ ಹೇಳಿ, ಅವನಿಗೆ ಅಮೌಂಟ್ ಮೆನ್ಷನ್ ಮಾಡೋಣ. ಆಯ್ತು ಸರ್. ಯಾಕೆ? ಬೆದಕಾಟ ಬದುಕಿಲ್ಲ ಜನ ಕ್ಷಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಬೆದಕಾಟ ಬದುಕಿಲ್ಲ ಜನ ಕ್ಷಣವು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ಮೇಲು ಮನ ಕುದಿಯುವುದಾವಕಂ ಮಂಕುತಿಮ್ಮ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ಮೇಲು ಮನ ಕುದಿಯುವುದಾವಕಂ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಮಗ ನನಗಿಂತೂ ಪಾಪ ಇಲ್ಲದಲ್ಲಪ್ಪ, ಏನ್ ಮಾಡೋದು? ತಲೆ ಪಾಗಿನೊಳ ಕೊಳಕ ಪಂಚೆ ನಿರಿಯೊಳ ಹರಕ ತಲೆ ಪಾಗಿನೊಳ ಕೊಳಕ ಪಂಚೆ ನಿರಿಯೊಳ ಹರಕ ತಿಳಿಸುವೆಯ ರಜಕಗಲ್ಲದೆ ಲೋಕರಿಗೆ ತಿಳಿಸುವೆಯ ರಜಕಗಲ್ಲದೆ ಲೋಕರಿಗೆ ಅಳಲು ದುಗುಡಾಗಳ ನಿನ್ನೊಳಗೆ ಬೈತಿರದೆ ಅಳಲು ದುಗುಡಾಗಳ ನಿನ್ನೊಳಗೆ ಬೈತಿರದೆ ನೀನಿಳೆಗೆ ಹರಡುವುದೇಕೋ ಮಂಕುತಿಮ್ಮ ನೀನಿಳೆ
ಅದಕ್ಕೆ ನಾವು ಎರಡು ಮುಚ್ಕೊಂಡಿರೋದೇ ವಾಸಿ. ಅದೇನಾಯ್ತು ಅಂತ ಇದೆ? ಸುಮ್ಮನೆ ಸರಿಯಿಲ್ಲ. ಇನ್ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಬಜೆಟ್ ಮಾಡ್ಬೇಕು, ಮಾಡ್ಬೇಕು, ಯಾರ್ಯಾರಿಗೆ ಬಿಲ್ ಪಾಸ್ ಮಾಡ್ಬೇಕು, ಯಾವ ಕೆಲಸ ಯಾರು ವಹಿಸ್ಬೇಕು ಎಲ್ಲವೂ ಕೂಡ ನನಗೆ ಹೇಳ್ಬೇಕು. ನಿಮ್ಗೆ ಈ ವಿಚಾರ ನಮ್ಮಿಬ್ಬರಲ್ಲೇ ಇರಲಿ. ಸರಿ ಸರ್. ಹಾ, ಬಿಸಿ ಬಿಸಿ ಸತ್ಯ, ಬಿಸಿ ಬಿಸಿ ಸತ್ಯ, ಬಿಸಿ ಬಿಸಿ ಸತ್ಯ, ಬಿಸಿ ಬಿಸಿ ಸತ್ಯ, ಬಿಸಿ ಬಿಸಿ ಸತ್ಯ. ಕೇಂದ್ರ ಅಕಾಡೆಮಿ ಅಧ್ಯಕ್ಷರು ಸಿಬಿಐ ವರೆಗೆ ಕೂಡಲೇ ಕೇಂದ್ರ ಸರ್ಕಾರದಿಂದ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುವುದು. ಬಿಸಿ ಬಿಸಿ ಸತ್ಯ, ಬಿಸಿ ಬಿಸಿ ಸತ್ಯ, ಬಿಸಿ ಬಿಸಿ ಸತ್ಯ. ಏನ್ ಮಾಡೋದು ಇವಾಗ? ಏನಾದ್ರೂ ಮಾಡಿ ಸೀಟ್ ಗಿಟ್ಟಿಸಿಕೊಳ್ಳಲೇಬೇಕು. ಡೆಲ್ಲಿಗೆ ಹೋಗೋಣ. ಈಗಲೇ ಹೋಗಿ ಇಮಿಡಿಯೇಟ್ ಆಗಿ ಡೆಲ್ಲಿಗೆ ಒಂದು ಟಿಕೆಟ್ ಬುಕ್ ಮಾಡು. ನಾನು HRD ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ನ ಸೆಕ್ರೆಟರಿ ನೋಡ್ಬೇಕು. ಯಾರಾದ್ರೂ ಕೇಳಿದ್ರೆ ₹1,000 ಏನಾದ್ರೂ ಬಾಯ್ ಬಿಟ್ಟಿ. ಪಾಪದ ಪ್ರಾಣಿ ಅಂತ ಜನ ತಂದು ಕೂರಿಸಿದ್ರೆ ಈ ನನ್ನ ಮಗ ಇದು ಮಾಡೋದೆಲ್ಲ ಮಾಡಿ ಈಗ ಡೆಲ್ಲಿ ಹೊರಟಿದ್ದಾರೆ. ಇವ ಬಹಳ ಕಡಿಮೆ ಕಡಿಮ. ಹೇಗಾದ್ರೂ ಮಾಡಿ ಡೆಲ್ಲಿ ಪೀಠನ ಏಗುತ್ತಾರೆ. ಹೆಸರೆಂಬುದೇ ಕಸರು ಬೀಸುವ ಗಾಳಿ. ಹೆಸರೆಂಬುದೇ ಕಸರು ಬೀಸುವ ಗಾಳಿ. ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು ಕಸಬೊಳಗೆ ಯಾಗಿಳೆಗೆ. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು ಕಸಬೊಳಗೆ ಯಾಗಿಳೆಗೆ. ಮಂಕುತಿಮ್ಮ 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 ಮಂಕುತಿಮ್ಮ. ರಾಜ್ಯದಲ್ಲಿ ಮಾಡುವಷ್ಟು ಮಾಡಿದಾಯಿತು, ಈಗ ಕೇಂದ್ರ ಕೊಟ್ಟಿದ್ದಾರೆ. ಹೆಸರೆಂಬುದೇ ಬಸವಳಿಯುವುದೇ ಕೈಯ. ಹೆಸರೆಂದು ನೀ ಬಸವಳಿಯುವುದೇ ಕೈಯ. ಕಸದೊಳಗೆ ಕಸವಾಗಿ ಹೋಗನಲೆ ನೀನು. ಕಸದೊಳಗೆ ಕಸವಾಗಿ ಹೋಗನಲೆ ನೀನು. ಮುಸುಕಲಿ ಧರೆಯ ಮರೆವೆನ್ನಂಗೆನ್ನುತ್ತಬೇಡು. ಮುಸುಕಲಿ ಧರೆಯ ಮರೆವೆನ್ನಂಗೆನ್ನುತ್ತಬೇಡು. ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಮಂಕುತಿಮ್ಮ 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 ಮಂಕುತಿಮ್ಮ. ಯಾತಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತೀಯ? ಇವತ್ತಂದಿದ್ರೆ ನಾಳೆ ಮನೆ ಹೋಗ್ತೀಯ. ಹಿಂಗೆಲ್ಲ ಏನಾದ್ರು ಒಳ್ಳೆ ಕೆಲಸವನ್ನು ಮಾಡು. ಮನೆಗಳು ಮಠಗಳು ಸಭೆಗಳು ಸಂತೆಗಳು. ಮನೆಗಳು ಮಠಗಳು ಸಭೆಗಳು ಸಂತೆಗಳು. ಕೊನೆಗೆ ಕಾಡೋಳು ಮಸಣಗಳು ಮತ್ತೆಲ್ಲೋ. ಕೊನೆಗೆ ಕಾಡೋಳು ಮಸಣಗಳು ಮತ್ತೆಲ್ಲೋ. ಗಣನೆಗೇರಲಿಕೆಂದು ಜನ ತಪ್ಪಿಸಿ ತೊಳಲುವುದು. ಗಣನೆಗೇರಲಿಕೆಂದು ಜನ ತಪ್ಪಿಸಿ ತೊಳಲುವುದು. ನೆನೆಯದ ಆತ್ಮದ ಸುಖವ ಮಂಕುತಿಮ್ಮ. ನೆನೆಯದ ಆತ್ಮದ ಸುಖವ ಮಂಕುತಿಮ್ಮ. ಮಂಕುತಿಮ್ಮ 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 ಮೇಲೆ ಮೇಲೆ ಹೋಗ್ಬೇಕೆಂದು ಏನ್ ಮಾಡೋದಕ್ಕೂ ಯೋಚಿಸೋದಿಲ್ಲ. ಏನಾದರೂ ಎಂತಾದರೂ ನಿನ್ನ ಆತ್ಮಸುಖದ ಬಗ್ಗೆ ಯೋಚಿಸಿದೀಯಾ? ಶ್ರೀಮಾತ್ರಕೇನಲ್ಲ ಪೆಣ್ಣಾತ್ರಕೇನಲ್ಲ ಕರುಣಿಜನ. ಶ್ರೀಮಾತ್ರಕೇನಲ್ಲ ಪೆಣ್ಣಾತ್ರಕೇನಲ್ಲ
ಮನುಷ್ಯ ಜೀವನವೇ ಇಷ್ಟು. ಸಂದರ್ಭ ಮತ್ತು ಅವಕಾಶಗಳು ಸಿಕ್ಕಿದಾಗ ತನ್ನನ್ನು ತಾನು ಮರೆತು ತನ್ನ ಸ್ವಾರ್ಥಕ್ಕಾಗಿ ಏನು ಮಾಡೋದಕ್ಕೂ ಏಸೋದಿಲ್ಲ. ನಿನ್ನ ಜೀವನದಲ್ಲಿ ಅದೆಷ್ಟು ಗಳಿಸಿದರು, ಅದೆಷ್ಟು ಆಸ್ತಿಗಳು ಮಾಡಿದರು, ನಿನಗೆ ತಪ್ಪುವುದೆಷ್ಟು? ಎಷ್ಟು ನೀನುಂಡರೆ ಪುಷ್ಟಿ ಮೈಗಾದೋದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ನೀನುಂಡರೆ ಪುಷ್ಟಿ ಮೈಗಾದೋದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುದೆಲ್ಲ ಕಸ. ಎಷ್ಟು ಗಳಿಸಿಟ್ಟೊಡ ನಿನಗೆ ದಕ್ಕುವುದೆಷ್ಟು, ಎಷ್ಟು ಗಳಿಸಿಟ್ಟೊಡ ನಿನಗೆ ದಕ್ಕುವುದೆಷ್ಟು. ಮುಷ್ಟಿ ಪಿಷ್ಟವು ತಾನೇ, ಮುಷ್ಟಿ ಪಿಷ್ಟವು ತಾನೇ. ಮಂಕುತಿಮ್ಮ 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 ಮಂಕುತಿಮ್ಮ. ಇಷ್ಟೆಲ್ಲ ಕಸರತ್ತುಗಳನ್ನು ಯಾತಕ್ಕಾಗಿ ಮಾಡ್ತೀಯ? ನಿನಗೆ ಬೇಕಾಗಿರೋದು ಏನು? ಅನ್ನ ಮತ್ತು ಬಟ್ಟೆ ತಾನೆ. 20 ವರ್ಷಗಳಿಂದ ನಿನ್ನ ಹತ್ರ ನಿನ್ನ ಆಪ್ತ ಸಹಾಯಕ ಮಾಡ್ತಲೇ ಬಂದಿದ್ದಾನೆ. ಆದರೆ ಈಗ ಅವನಿಗೆ ಅರಿವಾಗಿದೆ. ಆದರೆ ನಿನಗೆ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೆ ನಗುದು, ಕಂಡ ಚಿತ್ತುರು ಕಾಯ ಎಂದರೆ ನಗುದು. ಕಂಡ ದೈವ
ಕೆಲ್ಲದೆಯ ಮುಂದೆ ನಗರು ಚಂದ್ರ ಚತುರುಪಾಯದಿಂದಲೇ ನಗರು ಕಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಕಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲೆತ ಮಿದಕೇನೋ ಮಂಕುತಿಮ್ಮ 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 ಮಂಕುತಿಮ್ಮ. ನಿನ್ನ ಬದುಕಿನಲ್ಲಿ ನಿನಗೆ ಬೇಕಾಗಿರೋದು ಹೊಟ್ಟೆಗೆ ಹಿಟ್ಟು ಮೈ ಮುಚ್ಚೋದಿಷ್ಟು ಒದಿಕೆ. ಆದರೆ ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ನರಜಾತಿಯಲ್ಲಿ ಹುಟ್ಟಿ ಹೊಟ್ಟೆ ತುಂಬಿ ನಿನಗೆ ಬೇಕು ಬೇಡವಾದುದೆಲ್ಲವೂ ಸಿಕ್ಕಿದ ಮೇಲೆ ಉಳಿದವರ ಮೇಲೆ ಯುದ್ಧ ಮಾಡುತ್ತಾರೆ. ಇನ್ನೂ ಬೇಕು ಎನ್ನುವ ದಾಹದಿಂದಲೇ ಸಾಯುತ್ತೀಯ. ಜಗಲ ತಪ್ಪಲು ಜಗದೀ ಮೃಗಶೇಷ ಇರುವ ತಟ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ ತಿನ್ನುವುದರಾತ್ಮವನೇ ಮಂಕುತಿಮ್ಮ ತಿನ್ನುವುದರಾತ್ಮವನೇ ಮಂಕುತಿಮ್ಮ 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 ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಳೆಯಿಲ್ಲ
ಚಂದ್ರಶೇಖರ್ ರಂಗನಾಥ್ ಕುಂದರ ಬೇಡ. ನವೀನ್ ರಾಮಕೃಷ್ಣ ಬೆಳ್ತೂರು, ಇನ್ನೊಂದು ಗಾಯನದಲ್ಲಿ ನಮ್ಮೊಂದಿಗೆ ಶ್ರೀನಿವಾಸ್, ಶಶಿ, ವಿಜಯ್ ಸಚಿನ್, ಜಯಪ್ರಕಾಶ್ ಗೋಮತ, ನಾಟಕದ ನಿರ್ದೇಶನ ಕೃಷ್ಣಕುಮಾರ್ ಯಾದವ್, ಸಹಕಾರ ರವೀಂದ್ರ ಕಲಾಕ್ಷೇತ್ರ ಸಿಬ್ಬಂದಿ ವರ್ಗ, ಜೊತೆಗೆ ಆನಂದಿ ಕೆಲಸ ರಂಗಕಲಸ ಕಲಾವಿದರು. ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮಗೆ ವಿಶೇಷವಾಗಿ ಸಲಹೆಗಳನ್ನು ನೀಡಿದ ಹಿರಿಯರಾದ ನಾಡೋಜ ಶ್ರೀ ಎಸ್ ಆರ್ ರಾಮಸ್ವಾಮಿ, ಪ್ರೊಫೆಸರ್ ಎಸ್ ಲಕ್ಷ್ಮೀನಾರಾಯಣ ಭಟ್, ಶ್ರೀ ರವಿ ತಿರುಮಲೆ, ಶ್ರೀ ಕೋಟೇಶ್ವರ ಸೂರ್ಯನಾರಾಯಣರಾವ್ ಶೆಟ್ಟಿ, ಡಾಕ್ಟರ್ ಟಿ.ಕೆ. ಚೌಟ, ಶ್ರೀ ರಾಜ್ ಬಲ್ಲಾಡ್, ಡಾಕ್ಟರ್ ಜಯರಾಮ್ ರೈಟ್, ಶ್ರೀ ಬಿ.ಜಿ. ಶೆಟ್ಟಿ, ಪ್ರೊಫೆಸರ್ ರುದ್ರೇಶ್ ಅದರಂಗಿ, ಶ್ರೀ ಶಶಿಧರ್ ಅಡಪ ಮತ್ತು ಟೈಲರ್ ಚಂದ್ರಶೇಖರ್, ಕಲಾಕ್ಷೇತ್ರದ ಸಿಬ್ಬಂದಿ ವರ್ಗ, ಡೈರೆಕ್ಟರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶ್ರೀ ಕಾರನ್ ಊಟ ಮತ್ತು ಉಪಹಾರ ಮತ್ತು ನಾಟಕ ರಂಗದ ಎಲ್ಲಾ ಸ್ನೇಹಿತರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ನಮಸ್ಕಾರ. ಒಂದೆರಡು ನಿಮಿಷ ನಿಲ್ಲಬೇಕಾಗಿದೆ ಅಂತ. ಯಾಕಂದ್ರೆ ಹಿರಿಯರಾದ ಟಿ.ವಿ.ಜಿಯವರ ಮೊಮ್ಮಗ ಮತ್ತು ಟಿ.ವಿ.ಜಿಯವರ ಅಣ್ಣನ ಮಗ ಚಂದ್ರಗೌಡಿ ಮತ್ತು ನಟರಾಜ್ ಅವರು ಬಂದಿದ್ದಾರೆ. ಪಕ್ಕದ ಭಟ್ರು ಅನ್ನಿಸ್ಕೊಂಡು ಅವರು ಬಂದಿದ್ದಾರೆ. ಈಗ ನಮ್ಮಲ್ಲಿ ಪಾತ್ರ ಮಾಡಿದ ಎಲ್ಲರಿಗೂ ಶ್ರೀನಾಥ್ ಅವರು ಬರೆದ ಮಂಕುತಿಮ್ಮನ ಕಗ್ಗ ಮತ್ತು ಅದರ ತಾತ್ಪರ್ಯ ಪುಸ್ತಕವನ್ನು ಅವರ ಕೈಗೆ ಕೊಡಿಸ್ತಾ ಇದ್ದೇವೆ. ಒಂದೆರಡು ನಿಮಿಷ ಇರಬೇಕಾಗಿ ವಿನಂತಿ. ಹಿರಿಯರಾಗಿ ನಮ್ಮ ನಾಟಕದ ಪ್ರಥಮ ಪ್ರದರ್ಶನವನ್ನು ಕೂಡ ಕಂಡವರು ನಮ್ಮ ಕಗ್ಗದ ಭಟ್ರು ಇನ್ನೂ ಕೂಡ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಅವರ ಎರಡು ಅನಿಸಿಕೆಗಳು ನಮ್ಮ ನಾಳಿನ ತಿದ್ದುಪಡಿಗಾಗಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಟ್ರೂಪ್ಗೆಲ್ಲ ನನ್ನ ಧನ್ಯವಾದಗಳು. ತುಂಬ ಚೆನ್ನಾಗಿತ್ತು, ಬಹಳ ಎಂಜಾಯ್ ಮಾಡಿದ್ವಿ. ಒಂದು ಹೊಸ ದೃಷ್ಟಿನಲ್ಲಿ ಕಗ್ಗನ ನೋಡಿದ್ದಾರೆ. ಇವರಿಗೆಲ್ಲ ಧನ್ಯವಾದಗಳು. ಗಾಡ್ ಬ್ಲೆಸ್ ದೆಮ್. ನನಗಿಂತ ನಾನು ಯಾವ ಮೂಲೆ ಇವರು ಪಂಡಿತರು, ಕಗ್ಗ ಓದಿ ವಿಮರ್ಶೆ ಮಾಡಿದ್ರು ಅಂಥವ್ರು ಅವ್ರು ಮಾತಾಡ್ತಾರೆ. ಲಕ್ಷ್ಮೀನಾರಾಯಣ ಈಗ ಮಾತಾಡಿದವರು ಡಿ.ವಿ.ಜಿಯವರ ಮಗಳ ಮಗ ತಂಗಮ್ಮ ಅಂತ ಅವರ ಮಗ ಡಿ.ವಿ.ಜಿ ನೋಡಿದ್ರೆ ಸಂತೋಷವಾಗಿದೆ. ಮತ್ತೊಮ್ಮೆ ಚಪ್ಪಾಳೆ ಇರೋದು ಕೂಡ
ಇವರು ನೋಡಿ ಹಾಗೆ ಡಿ.ವಿ.ಜಿ ಮುಖ ಕಾಣಿಸುತ್ತೆ. ಇವರು ಡಿ.ವಿ.ಜಿ ಅವರ ತಮ್ಮ ರಾಮರಾಯ ಮಗ ಚಂದ್ರಮೌಳಿ ಅಂತ. ಇವರಿಗೂ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು. ತುಂಬಾ ಬಹಳ ಜನ ಕಾಗದ ಅಭಿಮಾನಿಗಳೆಲ್ಲ ಬಂದಿದ್ದೀರಿ. ನಮಗೆಲ್ಲರಿಗೂ ಕೂಡ ವಿಶೇಷವಾದ ನಮ್ಮ ಈ ಒಂದು ನಾಟಕದ ವತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತೀವಿ. ಬಹಳ ಚೆನ್ನಾಗಿ ಪ್ರದರ್ಶನ ನೀಡಿದಂತಹ ಪ್ರೇಮದಾಸ್ ಅಡಿಯಂತಾಯ, ನಿಮ್ಮ ಇರ್ತಕ್ಕಂತಹ ಬಾಲಸುಬ್ರಹ್ಮಣ್ಯಂ ಕೂಡ ಬಂದಿದ್ದಾರೆ, ಮ್ಯಾನೇಜರ್ ಅವರು ವಿಶೇಷವಾಗಿ ಈ ನಾಟಕ ಇಡೀ ಕರ್ನಾಟಕಾದ್ಯಂತ ಎಲ್ಲ ಕಡೆ ಪ್ರಚಾರವಾಗಲಿ, ಮನ್ನಣೆ ಗಳಿಸಲಿ ಅಂತ ಹಾರೈಸ್ತೇವೆ. ನಮಸ್ಕಾರ. ಹಲೋ ಸರ್, ಕೃಷ್ಣಕುಮಾರ್ ಯಾದವ್ ಸ್ವಲ್ಪ ಮೇಲೆ ಬನ್ನಿ ಸರ್. ಎಲ್ಲರಿಗೂ ನಮಸ್ಕಾರ. ಅಡ್ಯಂತಾಯ ಅವರ ಈ ನಾಟಕ ಎರಡನೇ ಸತಿ ನಾನು ನೋಡ್ತಾ ಇರೋದು. ಮೊದಲನೇ ಸತಿ ಪಕ್ಕದಲ್ಲಿ ಒಂದು ಸಣ್ಣ ಹಾಲ್ನಲ್ಲಿ ಒಂದು ಪ್ರಯೋಗ ಅಂತ ಹೇಳಿ ಮಾಡ್ತಾರೆ. ಆ ಪ್ರಯೋಗ ನೋಡಿದ ಮೇಲೆ ಇವಾಗ ನೋಡಿದ್ರೆ ಬಹಳ ಮಟ್ಟಿನ ಇಂಪ್ರೂವ್ಮೆಂಟ್ ಆಗಿದೆ, ಜೊತೆಗೆ ಬೇಕಾದಷ್ಟು ಸೇರಿಸಿದ್ದಾರೆ. ಸೊ ಇದು ಬಹಳ ಮುಖ್ಯವಾದ್ದು. ಹೀಗೆ ಇದು ನಡೀತಾ ಇದೆ. ಈ ಕಗ್ಗ ಏನಾಗಿದೆ ಅಂದ್ರೆ, ಕಗ್ಗ ವಾಚನ ಶುರುವಾಯಿತು. ವಾಚನಕಾರರಲ್ಲಿ ಮೊದಲನೇವರು ನಮ್ಮ ಭಟ್ರು, ಏನು ಹೋದ್ರು ಒಂದು 4 ಪದ ಹೇಳೋರು, ಹೀಗೆ ಶುರುವಾಯಿತು. ಆಮೇಲೆ ಚಿನ್ಮಯ ಮಿಷನ್ ಸ್ವಾಮಿಗಳು ಹೇಳಿದ್ರು. ಆಮೇಲೆ ಕವನ ರೂಪದಲ್ಲಿ ಬಂತು, ಸಂಗೀತಕ್ಕೆ ಬಂತು, ಕೊನೆಗೆ ಮ್ಯಾಜಿಕ್ ಅದಕ್ಕೂ ಬಂತು. ಇವಾಗ ನಾಟಕ ರೂಪದಲ್ಲಿ ಬರ್ತಾ ಇದೆ. ಹೊಸಕೋಟೆನಲ್ಲೊಬ್ಬರು ಮೇಷ್ಟ್ರು ರಿಟೈರ್ ಆಗಿದ್ದಾರೆ. ಅವರು ಆಲ್ ಇಂಡಿಯಾ ರೇಡಿಯೋನಲ್ಲಿ ತಿಂಗಳಿಗೊಂದ್ಸತಿ ಕಥಾ ಕಾಲಕ್ಷೇಪ ರಾತ್ರಿ 9:30 ಮಾಡ್ತಾರೆ. ಅವರು ಈ ಪುಸ್ತಕ ತಗೊಂಡು ಬಂದು ಕೇಳಿದ್ರು, ನನಗೆ ಈ ಪುಸ್ತಕ ಬೇಕು, ಇದಕ್ಕೇನಾದ್ರು ಒಂದು ಮಾಡ್ಬೇಕು ನಾವು ಅಂತ. ಏನಪ್ಪ ಮಾಡ್ತೀರ ಅಂದ್ರೆ, ಕಥಾ ಕಾಲಕ್ಷೇಪಕ್ಕೆ ಸೇರಿಸ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಕೊಂಚ ದಿವಸದಲ್ಲೇ ಅವರು ಒಂದು ಸಭೆಯಲ್ಲಿ ಕಥಾ ಕಾಲಕ್ಷೇಪ 1 ಗಂಟೆ ಹೊತ್ತು ಕಗ್ಗದಲ್ಲಿ, ಬರೀ ಕಗ್ಗದಲ್ಲೇ ಏನ್ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಗ್ಗ ಎಲ್ಲೆಲ್ಲಿ ಹೋಗ್ತಾ ಇದೆ, ಯಾವ ಮೂಲೆಯಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕಗ್ಗದ ಭಟ್ರು. ಮತ್ತು ನಾಟಕದಲ್ಲಿ ಬಹಳ ಚೆನ್ನಾಗಿ ಬಂದಿದೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಅಡ್ಯಂತಾಯರು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ನಿರ್ದೇಶಕರನ್ನ ಹೋದ ಸತಿ ಲೇಟ್ ಮಾಡಿದ್ದಾರೆ, ಅವಾಗ ಮೈಯಲ್ಲಿ ಚೆನ್ನಾಗಿರಲಿಲ್ಲ, ಇವತ್ತು ಬಂದಿದ್ದಾರೆ. ತುಂಬಾ ಸಂತೋಷ. ಹೀಗೆ ನಾಟಕ ಮುಂದುವರಿಯಲಿ. ಅಡ್ಯಂತಾಯ ಅವರಿಗೆ ಮತ್ತು ಅವರ ಸಹಪಾಠಿಗಳಿಗೆ ಭಗವಂತ ಆಶೀರ್ವಾದ ಕೊಡಲಿ ಅಂತ ಹೇಳಿ. ರಾಧಾಕೃಷ್ಣ ಸರ್. ಬಂದಿದ್ದಾರೆ. ಮಂಟಪ ಜಯರಾಮ್ ಅವರು ಬಂದಿದ್ದಾರೆ. ಕಗ್ಗದ ರುಚಿಯನ್ನು ನನಗೂ ಹಚ್ಚಿದವರು ನನ್ನ ಗೆಳೆಯರಾದಂತಹ ಪ್ರೊಫೆಸರ್ ಲಕ್ಷ್ಮಣ ಅವರು. ಕಗ್ಗ ಸರ್ವವ್ಯಾಪಿ ಆಗೋದಕ್ಕೆ ಕಾರಣರು ಅವರೇ. ಫಿಸಿಕ್ಸ್ ನಷ್ಟು ಮಂಕುತಿಮ್ಮನ ಕಗ್ಗವನ್ನ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೀನಿ ನಾನು. ಭಗವದ್ಗೀತೆ ಅಂತ ಹೇಳಿದ್ರೆ ದೈವಿ ಪ್ರಜ್ಞೆಯನ್ನ ಸುಲಲಿತವಾಗಿ ಸರಳವಾಗಿ ಹೇಳುವಂಥದ್ದು ಇದು ಭಗವದ್ಗೀತೆ. ಮಂಕುತಿಮ್ಮ ಅನ್ನುವಂಥದ್ದೇ ಎಷ್ಟು ಸುಂದರವಾದ ಪದ ನೋಡಿ. ಮಂಕು ಅನ್ನುವಂಥ ಮಾಯೆ, ಮಂಕು ಅನ್ನುವಂಥ ಭ್ರಮೆ, ಅದು ನಮ್ಮ ಹೆಸರಿನ ಭ್ರಮೆ, ನಮ್ಮ ಕೀರ್ತಿಯ ಭ್ರಮೆ, ನಮ್ಮ ಹಣದ ಭ್ರಮೆ, ನಮ್ಮ ಅಧಿಕಾರದ ಭ್ರಮೆ. ಆ ಮಂಕು ಮಾಯವಾಗಬೇಕಾದ್ರೆ ನಾವೆಲ್ಲ ತಿಮ್ಮರಾಗಬೇಕು. ತಿಮ್ಮ ಅನ್ನೋದು ಅತ್ಯಂತ ಶುದ್ಧವಾದಂತಹ ಆಧ್ಯಾತ್ಮಿಕ ಮನುಷ್ಯ ಪ್ರಜ್ಞೆ ತಿಮ್ಮರಾಗಬೇಕು. ಡಿ.ವಿ.ಜಿ ಅವರು ಮಂಕುತಿಮ್ಮನ ಕಗ್ಗವನ್ನು ಕುವೆಂಪು ಅವರಿಗೆ ಕಳಿಸಿದಾಗ ಕುವೆಂಪು ಅವರ ಪುಸ್ತಕವನ್ನ ತಲೆ ಮೇಲೆ ಇಟ್ಕೊಂಡು ಪುಸ್ತಕವನ್ನು ಮಸ್ತಕದಲ್ಲಿ ಇಟ್ಟುಕೊಂಡು ಪೂಜಿಸಿದೆನು ಅಂತ.
ಪುಸ್ತಕವನ್ನು ಮಸ್ತಕದಲ್ಲಿ ಇಟ್ಟುಕೊಂಡು ಪೂಜಿಸಿದೆ. ಅಂಥ ಸರ್ವಶ್ರೇಷ್ಠವಾದಂಥ ಸದಾಕಾಲ ಉಳಿಯುವಂತಹ ರಾಮಾಯಣ ಮಹಾಭಾರತದಷ್ಟೇ ಶ್ರೇಷ್ಠವಾದಂಥ ಸರ್ವಕಾಲದ ಕಾವ್ಯಕ್ಕೆ ನಮಸ್ಕಾರ. ಆ ಕಾವ್ಯದ ಮೂಲಕ ಆ ಕಾವ್ಯವನ್ನು ನಮ್ಮೆಲ್ಲರ ಮುಂದೆ ಪ್ರದರ್ಶಿಸಿದಂತಹ ಅಜ್ಞಾತರಿಗೂ ನಮಸ್ಕಾರ. ನಾಗೇಶ್ ಯಾದವರಿಗೆ ದೊಡ್ಡ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.